ಸ್ನೇಹಿತರೆ, ಮೀಡಿಯಾ ಕೀರ್ತಿ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ದೇವಾಲಯವನ್ನು ವಾರ್ಷಿಕವಾಗಿ ಒಂದು ವಾರ ಮಾತ್ರ ತೆರೆಯುವುದರಿಂದ ದೀಪಾವಳಿ ಹಬ್ಬದ ಸಮಯದಲ್ಲಿ ದರ್ಶನ ಪಡೆಯುವುದು ವಿಶೇಷವೆಂದು ಪರಿಗಣಿಸಲಾಗಿದೆ. ಉಳಿದ ವರ್ಷದಲ್ಲಿ ದೇವಿಗೆ ತುಪ್ಪದ ದೀಪ, ಹೂವುಗಳು, ನೀರು ಮತ್ತು 2 ಚೀಲ ಅಕ್ಕಿಯನ್ನು ನೈವೇದ್ಯವಾಗಿ ಮುಂದಿನ ವರ್ಷದವರೆಗೆ ಬಿಡಲಾಗುತ್ತದೆ. ದೇವಾಲಯದ ಮುಚ್ಚುವಿಕೆಯ ಸಂಪೂರ್ಣ ಅವಧಿಯವರೆಗೆ ದೀಪವು ಉರಿಯುತ್ತದೆ. ತುಪ್ಪವು ಎಂದಿಗೂ ಕಡಿಮೆಯಾಗುವುದಿಲ್ಲ. ಬಾಗಿಲು ತೆರೆದಾಗ ಅನ್ನದ ನೈವೇದ್ಯ ಬೆಚ್ಚಗಿರುತ್ತದೆ. ಇದು ಈ ದೇವಾಲಯದ ಪವಾಡವೆಂದೇ ಎಲ್ಲರೂ ಭಾವಿಸಿದ್ದಾರೆ. ಇದು ಹಾಸನದಲ್ಲಿ ಒಂದು ದೊಡ್ಡ ದೇವಾಲಯವೆಂದು ಪೂಜಿಸಲ್ಪಡುತ್ತದೆ. ಹಾಸನಾಂಬ ದೇವಾಲಯವು ಭಾರತದ ಕರ್ನಾಟಕ ರಾಜ್ಯದ ಹಾಸನದಲ್ಲಿ ಕಾಣಬಹುದು. ಇದು ಒಂದು ಹಿಂದೂ ದೇವಾಲಯವಾಗಿದೆ. ಈ ದೇವಾಲಯವು ಶಕ್ತಿ ಅಥವಾ ಅಂಬಾದೇವಿಗೆ ಸಮರ್ಪಿತವಾಗಿದೆ. ಈ ದೇವಾಲಯವನ್ನು 12ನೇ ಶತಮಾನದಲ್ಲಿ ಹೊಯ್ಸಳರು ನಿರ್ಮಿಸಿದರು ಎಂದು ಇತಿಹಾಸವಿದೆ. ಈ ದೇವಾಲಯವು ವಿಶೇಷವಾಗಿ ದೀಪಾವಳಿಯ ಸಮಯದಲ್ಲಿ ವರ್ಷಕ್ಕೊಮ್ಮೆ ತೆರೆಯಲಾಗುತ್ತದೆ. ಈ ದೇವಿಯ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಒಂದು ದಂತಕಥೆಯೂ ಇದೆ. ಒಮ್ಮೆ 7 ಮಾತೃಕೆಯರು ಅಂದರೆ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ ದಕ್ಷಿಣ ಭಾರತಕ್ಕೆ ತೇಲುತ್ತಾ ಬಂದಾಗ ಅವರು ಹಾಸನದ ಸೌಂದರ್ಯದಿಂದ ವಿಸ್ಮಯಗೊಂಡರು ಮತ್ತು ಇಲ್ಲಿ ವಾಸಿಸಲು ನಿರ್ಧರಿಸಿದರು. ಮಹೇಶ್ವರಿ, ಕೌಮಾರಿ ಮತ್ತು ವೈಷ್ಣವಿ ದೇವಸ್ಥಾನದ ಒಳಗಿನ 3 ಇರುವೆಗಳಲ್ಲಿ ನೆಲೆಸಿದರು. ಹುಂಚಮ್ಮನ ಹೊಸಕೋಟೆಯಲ್ಲಿ ಬ್ರಾಹ್ಮಿ, ದೇವಗೆರೆ ಹೊಂಡದಲ್ಲಿ ಇಂದ್ರಾಣಿ, ವರಾಹಿ, ಚಾಮುಂಡಿ 3 ಬಾವಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಸನಾಂಬ ದೇವಾಲಯದ ಪ್ರಧಾನ ದೇವತೆಯ ಹೆಸರನ್ನು ಹಾಸನ ಎಂದು ಹೆಸರಿಡಲಾಯಿತು. ತನ್ನ ಭಕ್ತರಿಗೆ ಸಕಲ ಸಂಪತ್ತನ್ನು ದಯಪಾಲಿಸುತ್ತಾ ಸದಾ ನಗುತ್ತಿರುವಂತೆ ಕಾಣುವುದರಿಂದ ಆಕೆಯನ್ನು ಹಾಸನಾಂಬ ಎಂದು ಕರೆಯುತ್ತಾರೆ. ಹಾಸನಾಂಬ ದೇವಿಯು ಪರೋಪಕಾರಿ ಎಂದು ಪರಿಗಣಿಸಲ್ಪಟ್ಟಿದ್ದರೂ ತನ್ನ ಭಕ್ತರಿಗೆ ಹಾನಿ ಮಾಡುವವರಿಗೆ ಅವಳು ಕಠಿಣ ಎಂದು ಹೇಳಲಾಗುತ್ತದೆ. ಒಮ್ಮೆ ಹಾಸನಾಂಬೆ ಭಕ್ತಿಯ ಅತ್ತೆಯೊಬ್ಬರು ಆಕೆಯನ್ನು ಯಾವಾಗಲೂ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದರು ಎಂಬ ಪ್ರತೀತಿ ಇದೆ. ಒಮ್ಮೆ ಅವಳು ದೇವಿಯ ಮುಂದೆ ಪ್ರಾರ್ಥಿಸುತ್ತಿರುವಾಗ ಅತ್ತೆಯು ಅವಳನ್ನು ಹಿಂಬಾಲಿಸಿದರು ಮತ್ತು ಕಿರುಚಿದಳು. ನಿಮಗೆ ಏನು ಮುಖ್ಯ, ದೇವಸ್ಥಾನಕ್ಕೆ ಬರುವುದು ಅಥವಾ ನಿಮ್ಮ ಕರ್ತವ್ಯಗಳು? ಹೀಗೆ ಹೇಳುತ್ತಾ ಬಟ್ಟಲಿನಿಂದ ಅವಳ ತಲೆಗೆ ಬಲವಾಗಿ ಹೊಡೆದಳು. ಸೊಸೆಯು ಅಂಬಾ ಎಂದು ರಕ್ಷಣೆಗೆ ಪ್ರಾರ್ಥಿಸಿದಳು. ದೇವಿಯು ಅವಳನ್ನು ಕಲ್ಲಿನಂತೆ ಮಾಡಿ ದೇವಾಲಯದ ಆವರಣದಲ್ಲಿ ತನ್ನ ರಕ್ಷಣೆಯಲ್ಲಿ ಇರಿಸಿದಳು. ಇಂದು ಆ ಕಲ್ಲನ್ನು ಸೊಸೆ ಕಲ್ಲು ಎಂದು ಕರೆಯಲಾಗುತ್ತದೆ. ಪ್ರತಿ ವರ್ಷ 1 ಇಂಚು ಕಡಿಮೆ ಅಳತೆಯಲ್ಲಿ ಕಲ್ಲು ಮುಂದಕ್ಕೆ ಚಲಿಸುತ್ತದೆ ಎಂದು ಹೇಳಲಾಗುತ್ತದೆ. ಒಮ್ಮೆ ಆ ಕಲ್ಲು ಮಾತೃದೇವತೆಯ ಪಾದಗಳನ್ನು ತಲುಪಿದರೆ ಈಗ ನಮಗೆ ತಿಳಿದಿರುವ ಸಮಯವು ನಿಲ್ಲುತ್ತದೆ, ಅಥವಾ ಹೆಚ್ಚು ಆಡುಮಾತಿನಲ್ಲಿ ಹೇಳುವುದಾದರೆ ಕಲಿಯುಗವು ಅಂತ್ಯಗೊಳ್ಳುತ್ತದೆ. ಜನಪದ ನಿರೂಪಣೆಗಳು ಹಾಸನಾಂಬೆಗೆ ಸಭ್ಯವಾದ ಇತ್ತೀಚಿನ ಕಥೆ ಇದೆ ಎಂಬುದಕ್ಕೆ 4 ದರೋಡೆಕೋರರು ದೇವಾಲಯದ ಸಂಪತ್ತನ್ನು ಲೂಟಿ ಮಾಡಲು ಸಂಚು ರೂಪಿಸಿದರು. ಅವರ ದುಷ್ಟ ಕೃತ್ಯಗಳಿಂದ ಕೋಪಗೊಂಡ ಹಾಸನಾಂಬೆ ಅವರು ಕಲ್ಲಾಗುವಂತೆ ಶಾಪ ನೀಡಿದಳು. ಹಾಗಾಗಿ ಈ ದೇವಾಲಯವನ್ನು ಕಲ್ಲಪ್ಪನ ಗುಂಡಿ ಎಂದು ಕರೆಯಲಾಗುತ್ತದೆ. ಹಾಸನಾಂಬ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಕಂಡುಬರುವ ರಚನೆಯು ಸ್ಥಳೀಯವಾಗಿ ಸಿದ್ದೇಶ್ವರ ಎಂದು ಕರೆಯಲ್ಪಡುವ ಶಿವನಿಗೆ ಸಮರ್ಪಿತವಾದ ದೇವಾಲಯವಾಗಿದೆ. ಇದು ಸ್ವಯಂ ವ್ಯಕ್ತವಾದ ಲಿಂಗಕ್ಕೆ ಹೆಸರುವಾಸಿಯಾಗಿದೆ. 9 ತಲೆಯ ರಾವಣ ವೀಣೆಯನ್ನು ನುಡಿಸುವ ಕುತೂಹಲಕಾರಿ ವಿಗ್ರಹವು ಇಲ್ಲಿದೆ. ರಾವಣನ ಭಕ್ತ ಸ್ವಭಾವವನ್ನು ಗೌರವಿಸಿ ಪ್ರತಿ ಅಮಾವಾಸ್ಯೆಯ ದಿನದಂದು ಜನರು ದೇವಾಲಯದಲ್ಲಿ ಸೇರುತ್ತಾರೆ. ದೀಪಾವಳಿಯಲ್ಲಿ ಹಾಸನಾಂಬ ದೇವಸ್ಥಾನದ ಮುಕ್ತಾಯದ ದಿನದಂದು ವಾರ್ಷಿಕ ರಥೋತ್ಸವವು ನಡೆಯುತ್ತದೆ.